ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಶೇಷ ಏನು ಅಂತಂದರೆ ಓಲಾ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹೌದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲೆಕ್ಟ್ರಿಕಲ್ ಬೈಕ್ಸ್ಗಳಲ್ಲಿ ಓಲಾ ಬೈಕ್ಸ್ಗಳು ಕೂಡ ಬಂದು ಒಂದು ಒಳ್ಳೆ ಹೈಪ್ನ ಕ್ರಿಯೇಟ್ ಮಾಡಿತ್ತು ಅಂತಲೇ ಹೇಳ್ಬೋದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಬೈಕ್ಸ್ಗಳಿಗಿಂತ ಎಲೆಕ್ಟ್ರಿಕಲ್ ಬೈಕ್ಸ್ಗಳನ್ನ ಯೂಸ್ ಮಾಡ್ತಾ ಇರೋದನ್ನ ನೀವೇ ನೋಡ್ತಾ ಇದ್ದೀರಾ. ಅದರಲ್ಲೂ ಹೆಚ್ಚಾಗಿ ಈ ಎಲೆಕ್ಟ್ರಿಕಲ್ ಬೈಕ್ಸ್ಗಳು, ಅದರಲ್ಲೂ ಓಲಾ ಬೈಕ್ಸ್ಗಳಂತೂ ತುಂಬ ಜನ ತಗೊಂಡಿರೋದು ನೋಡ್ತಾ ಇದ್ದೀರಾ. ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿರೋದು ನೋಡಿದ್ದೀರಾ. ಅದ್ರ ಜೊತೆಗೆ ಒಳ್ಳೆ ಸರ್ವೀಸು ಮತ್ತು ಈ ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ಆಪ್ಷನ್ಸ್ಗಳು ಬೇರೆ ಒಂದು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇವಾಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಹೌದು, ಅದೇನು ಅಂತ ಅಂದರೆ ಓಲಾ ಎಲೆಕ್ಟ್ರಿಕ್ ಮೊಬೈಲಿಟಿ ಲಿಮಿಟೆಡ್ ತನ್ನ ಮೊದಲ ಆರಂಭಿಕ ಷೇರು ಮಾರಾಟ ಪ್ರಕ್ರಿಯೆಯನ್ನು ಘೋಷಿಸಿದೆ. ಇದಕ್ಕಾಗಿ ತಲಾ ₹10 ಮುಖಬೆಲೆಯ ಪ್ರತಿ ಷೇರಿಗೆ ₹72 ₹76 ಬೆಲೆ ಪಟ್ಟಿಯನ್ನು ನಿಗದಿಪಡಿಸಿದೆ. ಕಂಪನಿಯ ಆರಂಭಿಕ ಸಾರ್ವಜನಿಕ ಷೇರು ಮಾರಾಟವು IPO ಅಥವಾ ಕೊಡುಗೆ ಆಗಸ್ಟ್ 2ರಿಂದ ಶುಕ್ರವಾರದಂದು ಚಂದಾದಾರರಿಗಾಗಿ ತೆರೆಯಲಾಗಿದೆ ಮತ್ತು ಆಗಸ್ಟ್ 6ರಂದು ಮಂಗಳವಾರ ಕೊನೆಯಾಗುತ್ತೆ. ಹೂಡಿಕೆದಾರರು ಕನಿಷ್ಠ 195 ಈಕ್ವಿಟಿ ಷೇರುಗಳನ್ನ ಮತ್ತು 195 ಈಕ್ವಿಟಿ ಷೇರುಗಳ ಗುಣಾಂಕಗಳಲ್ಲಿ ಬಿಡ್ ಮಾಡಬಹುದು. 55,000 ದಶಲಕ್ಷ ರು ವರ್ಗಿನ ಈಕ್ವಿಟಿ ಷೇರುಗಳು ಹೊಸ ವಿಸ್ತರಣೆ ಮತ್ತು ಪ್ರವರ್ತಕ ಮಾರಾಟಗಾರರ ಷೇರುದಾರರಾಗಿದ್ದಾರೆ. ಪ್ರವರ್ತಕ ಸಮೂಹ ಮಾರಾಟಗಾರರ ಷೇರುದಾರರಾದ ಮತ್ತು ಹೂಡಿಕೆದಾರರಿಗೆ ಮಾರಾಟಗಾರರ ಷೇರುದಾರರಿಂದ $94,94,19,097 ಈಕ್ವಿಟಿ ಶೇರ್ಗಳನ್ನ ಆಫರ್ ಆಫ್ ಸೇಲ್ ಮಾಡಿದ್ದಾರೆ. ಇನ್ನು IPO ಒಳಗೊಂಡಿದೆ. ಇನ್ನು ಈ ಕೊಡುಗೆ ಅರ್ಹ ಸಿಬ್ಬಂದಿಗೆ ಮೀಸಲನ್ನು ಸಹ ಒಳಗೊಂಡಿದೆ. ನೋಡೋದ್ರಲ್ಲ ವೀಕ್ಷಕರೇ, ಓಲಾ ಕಂಪನಿ ಇವಾಗ ತನ್ನ ಬೈಕುಗಳ ಮಾರಾಟದ ಜೊತೆಗೆ ಶೇರ್ ಮಾರ್ಕೆಟ್ಗೂ ಕೂಡ ಇವಾಗ ಕಾಲಿಟ್ಟಿದೆ. ಇದ್ರ ಜೊತೆಗೆ ಇನ್ನೂ ಈ ಕಂಪನಿ ಬೆಳೀಲಿ, ಹಾಗೆ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಕ್ವಾಲಿಟಿ ಕೊಡಲಿ, ಅದ್ರ ಜೊತೆಗೆ ತಮ್ಮ ಶೇರ್ ವ್ಯಾಲ್ಯೂ ಜಾಸ್ತಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಸೆಗ್ಮೆಂಟ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.